ಹಾಯ್ ಎವ್ರಿವನ್, ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ತರಗತಿಯಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂದೆ ಬರುವಂತಹ PDO ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡಕ್ಕೆ 35 ಪ್ರಶ್ನೆಗಳು, ಇಂಗ್ಲಿಷ್ಗೆ 35 ಪ್ರಶ್ನೆಗಳು ಹಾಗೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳನ್ನು ಅಂದರೆ ಒಟ್ಟು 100 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿಯಲ್ಲಿ 100 ಪ್ರಶ್ನೆಗಳು ಇರೋದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಲ್ಲ, ಯಾಕೆಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತಲೇ ಹೇಳ್ಬೋದು. ಪೇಪರ್ 2ಗೆ ಸಂಬಂಧಪಟ್ಟಂತಹ ಪ್ರಮುಖ 100 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಮಾಡೆಲ್ ಕ್ವಶನ್ ಪೇಪರನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೊಂದು ಫ್ರೆಂಡ್ಸ್, ಈ 100 ಪ್ರಶ್ನೆಗಳಿಗೆ ನಿಮಗೆಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಅನ್ನೋದನ್ನು ನನಗೆ ಕಮೆಂಟ್ಗಳ ಮೂಲಕ ತಿಳಿಸಿ. ಈಗ ಸಾಮಾನ್ಯ ಕನ್ನಡದಲ್ಲಿ ಮೊದಲು 35 ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ, ಐ ಔ ಎಂಬ ಅಕ್ಷರಗಳು. ಐ ಔ ಎಂಬ ಅಕ್ಷರಗಳು ಸಂಧ್ಯಕ್ಷರಗಳು. ಸೊ ಐ ಮತ್ತು ಔ ಎಂಬ ಅಕ್ಷರಗಳಿಗೆ ನಾವು ಸಂಧ್ಯಕ್ಷರಗಳು ಅಂಥೇಳಿ ಕರಿತೀವಿ. ಇನ್ನು ಎರಡನೇ ಪ್ರಶ್ನೆ, ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ ಯಾವುದು? ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸವೇ ಅರಿ ಸಮಾಸ. ನೆಕ್ಸ್ಟ್ ಪ್ರಶ್ನೆ, ತೆಲುಗಿನ ವೇಮನನಿಗೆ ಸಮಾನವಾದ ಕನ್ನಡದ ಕವಿ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ವಜ್ಞ. ತೆಲುಗಿನ ವೇಮನಿಗೆ ಸರಿ ಸಮಾನವಾದಂತಹ ಕನ್ನಡದ ಕವಿ ಯಾರು ಅಂದ್ರೆ ಸರ್ವಜ್ಞ. ನೆಕ್ಸ್ಟ್ 4ನೇ ಪ್ರಶ್ನೆ, ಥಟ್ಟನೆ ಎಂಬ ಪದ. ಸೊ ಥಟ್ಟನೆ ಎಂಬ ಪದ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 5ನೇ ಪ್ರಶ್ನೆ, ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದವರು ಯಾರು? ಸೊ ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದವರು ಬೆಟಗೇರಿ ಕೃಷ್ಣ ಶರ್ಮಾ ಅವರು. ನೆಕ್ಸ್ಟು 6ನೇ ಪ್ರಶ್ನೆ, ದಂತಕತೆ ಈ ನುಡಿಗಟ್ಟಿನ ಅರ್ಥ. ಸೊ ದಂತಕತೆ ಈ ನುಡಿಗಟ್ಟಿನ ಅರ್ಥ ಏನಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳಿ ಮುಂದುವರೆದುಕೊಂಡು ಬಂದ ಹಳೆಯ ಕಥೆಗಳಿಗೆ ದಂತಕತೆ ಅಂಥೇಳಿ ಕರಿತೀವಿ. ದಂತಕತೆ ಅಂದರೆ ಹಳೆಯ ಕತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಪ್ರಗತಿಶೀಲ ಸಾಹಿತಿ ಯಾರು? ಪ್ರಗತಿಶೀಲ ಸಾಹಿತಿ ಯಾರು ಅಂದರೆ ಅನಕೃ. ಸೊ ಅನಕೃ ಅವರನ್ನು ಪ್ರಗತಿಶೀಲ ಸಾಹಿತಿ ಅಂಥೇಳಿ ಕರಿತೀವಿ. ನೆಕ್ಸ್ಟು 8ನೇ ಪ್ರಶ್ನೆ, ಹೇಡಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಹೇಡಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಧೈರ್ಯವಂತ. ಸೊ ಹೇಡಿ ಧೈರ್ಯವಂತ. ನೆಕ್ಸ್ಟ್ 9ನೇ ಪ್ರಶ್ನೆ, ಕುಸುಮ ಬಾಲೆ ಕೃತಿ ಬರೆದವರು ಯಾರು? ಸೊ ಕುಸುಮ ಬಾಲೆ ಅನ್ನುವಂತಹ ಕೃತಿ ಬರೆದವರು ಯಾರು ಅಂದರೆ ದೇವನೂರು ಮಹಾದೇವ. ಕುಸುಮ ಬಾಲೆ ಕೃತಿ ಬರೆದವರು ದೇವನೂರು ಮಹಾದೇವ. ನೆಕ್ಸ್ಟ್ 10ನೇ ಪ್ರಶ್ನೆ, ಬವಣೆ ಎಂದರೆ. ಸೊ ಬವಣೆ ಎಂದರೆ ಕಷ್ಟ ಎಂದರ್ಥ. ಸೊ ಬವಣೆ ಎಂದರೆ ಕಷ್ಟ ಎಂದರ್ಥ. ನೆಕ್ಸ್ಟ್ 11ನೇ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯ ಯಾವುದು? ಕನ್ನಡದ ಮೊದಲ ಕಾವ್ಯ ಯಾವುದು ಅಂದರೆ ಆದಿಪುರಾಣ. ಸೊ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಕೃತಿ ಕೇಳಿದ್ರೆ ಕವಿರಾಜ ಮಾರ್ಗ. ಇನ್ನು ಗ್ರಂಥ ಕೇಳಿದ್ರೆ ಒಡ್ಡಾರಾಧನೆ. ಸೊ ಗ್ರಂಥ ಕೇಳಿದ್ರೆ ಒಡ್ಡಾರಾಧನೆ, ಕೃತಿ ಕೇಳಿದ್ರೆ ಕವಿರಾಜ ಮಾರ್ಗ, ಇನ್ನು ಕಾವ್ಯ ಕೇಳಿದ್ರೆ ಆದಿಪುರಾಣ. ನೆಕ್ಸ್ಟ್ 12ನೇ ಪ್ರಶ್ನೆ, ಟಿಕೆಟ್ ಇದು ಯಾವ ಭಾಷೆಯಿಂದ ಬಂದ ಪದವಾಗಿದೆ? ಸೊ ಟಿಕೆಟ್ ಇದು ಇಂಗ್ಲಿಷ್ ಭಾಷೆಯಿಂದ ಬಂದಂತಹ ಪದವಾಗಿದೆ. 13ನೇ ಪ್ರಶ್ನೆ, ಶ್ರೀರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಯಾವುದು? ಶ್ರೀರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಮಹಾ ಛಂದಸ್ಸು. 14ನೇ ಪ್ರಶ್ನೆ, ಹೆಮ್ಮರ ವಿಗ್ರಹ ವಾಕ್ಯ ಮಾಡಿದಾಗ. ಹೆಮ್ಮರ ಅನ್ನುವಂತಹ ಪದವನ್ನು ವಿಗ್ರಹ ವಾಕ್ಯ ಮಾಡಿದಾಗ ಹಿರಿದಾದ ಪ್ಲಸ್ ಮರ. ಸೊ ಇಲ್ಲಿ ಹಿರಿದಾತ ಆಗಿದೆ. ಸೊ ಇದು ಹಿರಿದಾದ ಅಂಥೇಳಿ ಮಾಡ್ಕೊಡಿ ಫ್ರೆಂಡ್ಸ್. ಸೊ ಹೆಮ್ಮರ ಅನ್ನುವಂತಹ ಪದದ ವಿಗ್ರಹ ವಾಕ್ಯ ನೋಡಿದಾಗ ಹಿರಿದಾದ ಪ್ಲಸ್ ಮರ ಹೆಮ್ಮರ, ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾಗುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಇಸಿಲ್ ಎಂಬ ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು ಯಾರು? ಸೊ ಇಸಿಲ್ ಅನ್ನುವಂತಹ ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು DLN ಅವರು. ಎಲ್ಲಿ ಅಂದ್ರೆ ಬ್ರಹ್ಮಗಿರಿ ಶಾಸನದಲ್ಲಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಚಂದ್ರೋದಯ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಚಂದ್ರೋದಯ ಅನ್ನುವಂತಹ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂದರೆ ಗುಣ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಚಂದ್ರೋದಯ, ಚಂದ್ರ ಪ್ಲಸ್ ಉದಯ, ಚಂದ್ರೋದಯ ಅನ್ನುವಂತಹ
ಪದ ಗುಣಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹವನ್ನು ಹೊಂದಿದೆ? ಹಲ್ಮಿಡಿ ಶಾಸನ 16 ಸಾಲುಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹವನ್ನು ಹೊಂದಿದೆ? ಸೊ ಹಲ್ಮಿಡಿ ಶಾಸನ ಒಟ್ಟು 16 ಸಾಲುಗಳ ಬರಹವನ್ನು ಒಳಗೊಂಡಿದೆ. ನೆಕ್ಸ್ಟು 18ನೇ ಪ್ರಶ್ನೆ, ಗುರು ಮೂರಿದ್ದರೆ ಯಾವ ಗಣ? ಸೊ ಗುರು ಮೂರಿದ್ದರೆ ಮ ಗಣ. ಸೊ ಗುರು ಲಘು ಮೂರಿರೆ ಮಣಗಣ ಅಂಥೇಳಿ ಕರಿತೀವಿ. ಸೊ ಗುರು ಮೂರಿತ್ತು ಅಂದ್ರೆ ಅದನ್ನು ಮ ಗಣ ಅಂಥೇಳಿ ಕರಿತೀವಿ. ಲಘು ಮೂರಿತ್ತು ಅಂದ್ರೆ ಅದನ್ನು ನ ಗಣ ಅಂಥೇಳಿ ಕರಿತೀವಿ. ಸೊ ಗುರು ಮೂರಿದ್ದರೆ ಮ ಗಣ, ಲಘು ಮೂರಿದ್ದರೆ ನ ಗಣ. ನೆಕ್ಸ್ಟು 19ನೇ ಪ್ರಶ್ನೆ, ಭಾರತೀಯ ಕಾವ್ಯ ಮೀಮಾಂಸೆಯ ಕೃತಿಯ ಕರ್ತು ಯಾರು? ಸೊ ಭಾರತೀಯ ಕಾವ್ಯ ಮೀಮಾಂಸೆಯ ಕೃತಿಯ ಕರ್ತು ತೀನಂಶ್ರೀ. ನೆಕ್ಸ್ಟ್ 20ನೇ ಪ್ರಶ್ನೆ, ಮುಂದೆಲೆ ಇದು ಈ ಸಮಾಸ. ಸೊ ಮುಂದೆಲೆ ಅನ್ನುವಂಥದ್ದು ಅಂಶಿ ಸಮಾಸ. ತಲೆಯ ಅಧಿಕ್ ಮುಂದೆಲೆ ಅಂಥೇಳಿ ಕರಿತೀವಿ. ಇಲ್ಲಿ ಅಂಶ ಅಂಶಿ ಸಂಬಂಧ ಇರುವುದರಿಂದ ಇದನ್ನು ನಾವು ಅಂಶಿ ಸಮಾಸ ಅಂಥೇಳಿ ಕರಿತೀವಿ. ಇನ್ನು 21ನೇ ಪ್ರಶ್ನೆ, ರೂಪಕ ಸಾಮ್ರಾಜ್ಯ ಕವಿ ಎಂದು ಕರೆಸಿಕೊಂಡವನು ಯಾರು? ರೂಪಕ ಸಾಮ್ರಾಜ್ಯದ ಕವಿ ಅಂಥೇಳಿ ಕರೆಸಿಕೊಂಡವನೇ ನಾರಾಯಣಪ್ಪ. ರೂಪಕ ಸಾಮ್ರಾಜ್ಯದ ಕವಿ ಎಂದು ಕರೆಸಿಕೊಂಡವನು ನಾರಾಯಣಪ್ಪ. ನೆಕ್ಸ್ಟು 22ನೇ ಪ್ರಶ್ನೆ, ಉತ್ಪಲ ಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಯಾವುದು? ಉತ್ಪಲ ಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಒಂದು ಗುರು. ಒಂದು ಗುರು ಉತ್ಪಲ ಮಾಲಾ ವೃತ್ತದಲ್ಲಿ ಮೊದಲು ಬರುವಂಥದ್ದು. ಇನ್ನು 23ನೇ ಪ್ರಶ್ನೆ, ಬ್ರಹ್ಮಗಣವು ಹೊಂದಿರುವ ಅಂಶಗಳು. ಬ್ರಹ್ಮಗಣವು ಹೊಂದಿರುವಂತಹ ಅಂಶ ಎಷ್ಟು ಅಂದರೆ 2. ಸೊ ಬ್ರಹ್ಮ 2, ವಿಷ್ಣು 3 ಹಾಗೂ ರುದ್ರಗಣ 4. ಸೊ ಬ್ರಹ್ಮ, ವಿಷ್ಣು, ರುದ್ರಗಣ. ಬ್ರಹ್ಮಗಣ, ವಿಷ್ಣುಗಣ ಹಾಗೂ ರುದ್ರಗಣ. ಸೊ 2 ಬ್ರಹ್ಮಗಣ, ವಿಷ್ಣು 3 ಗಣ, ರುದ್ರ 4 ಗಣ. 24ನೇ ಪ್ರಶ್ನೆ, ಕಪ್ಪೆ ಅರಭಟನ ಶಾಸನ ಇರುವ ಛಂದಸ್ಸು ಯಾವುದು? ಕಪ್ಪೆ ಅರಭಟನ ಶಾಸನ ಇರುವ ಛಂದಸ್ಸು ಯಾವುದು ಅಂದರೆ ತ್ರಿಪದಿಯಲ್ಲಿ. ಸೊ ಕಪ್ಪೆ ಅರಭಟನ ಶಾಸನಕ್ಕೆ ಇದ್ದಂಥ ಇನ್ನೊಂದು ಹೆಸರು ಬಾದಾಮಿ ಶಾಸನ. ಈ ಶಾಸನ ತ್ರಿಪದಿಯಲ್ಲಿ ರಚನೆಯಾದಂತಹ ಶಾಸನ. ನೆಕ್ಸ್ಟ್ 25ನೇ ಪ್ರಶ್ನೆ, ಸಾನೆಟ್ನಲ್ಲಿರುವ ಪಾದಗಳು ಎಷ್ಟು? ಸಾನೆಟ್ನಲ್ಲಿರುವಂತಹ ಪಾದಗಳು 14. ನೆಕ್ಸ್ಟ್ 26ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂತಹ ಕೃತಿ ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕೃತಿಗಳು ಯಾವುವು ಅಂದರೆ ಹಳ್ಳ ಬಂತು ಹಳ್ಳ ಮತ್ತು ಚಿತ್ರಾಂಗದ. ಸೊ ಇವೆರಡೂ ಕೃತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 27ನೇ ಪ್ರಶ್ನೆ, ಮೇಲೆ ನೋಡಿ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಎಂದು ಹಾಡಿದ ಕವಿ ಯಾರು? ಸೊ ಮೇಲೆ ನೋಡಿ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಹಾಡಿದ ಕವಿ DVG ಅವರು. 28ನೇ ಪ್ರಶ್ನೆ, ದಾಸಿಮಯ್ಯನ ವಚನಾಂಕಿತ ಯಾವುದು? ದಾಸಿಮಯ್ಯನ ವಚನಾಂಕಿತ ಯಾವುದು ಅಂದರೆ ರಾಮನಾಥ. ಇದು ದಾಸಿಮಯ್ಯನ ವಚನಾಂಕಿತ ಆಗಿದೆ. ಇನ್ನು ಗುಹೇಶ್ವರ ಇದು ಅಲ್ಲಮ ಪ್ರಭುವಿನ ವಚನಾಂಕಿತ. ಇನ್ನು ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯ ವಚನಾಂಕಿತ. ಇನ್ನು ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ವಚನಾಂಕಿತ. ನೆಕ್ಸ್ಟ್ 29ನೇ ಪ್ರಶ್ನೆ, ಅಭಿನವ ಪಂಪ ಎಂದು ಬಿರುದು ಪಡೆದ ಕವಿ ಯಾರು? ಸೊ ಅಭಿನವ ಪಂಪ ಎಂಬ ಬಿರುದು ಪಡೆದವನೇ ನಾಗಚಂದ್ರ. ಅಭಿನವ ಪಂಪ ಅಂಥೇಳಿ ಬಿರುದು ಪಡೆದಂತಹ ಕವಿ ಯಾರು ಅಂದರೆ ನಾಗಚಂದ್ರ. ನೆಕ್ಸ್ಟ್ 30ನೇ ಪ್ರಶ್ನೆ, ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳಿವೆ? ವರ್ಗೀಯ ವ್ಯಂಜನದಲ್ಲಿ ಒಟ್ಟು 3 ಪ್ರಕಾರಗಳನ್ನು ನಾವು ನೋಡಬಹುದು. ಅವು ಯಾವುವು ಅಂದರೆ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ. ನೆಕ್ಸ್ಟ್ 31ನೇ ಪ್ರಶ್ನೆ, ಕಂದ ಪದ್ಯದಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಕಂದ ಪದ್ಯದಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ 64. ನೆಕ್ಸ್ಟ್ 32ನೇ ಪ್ರಶ್ನೆ, ಷಟ್ಪದಿಯ ಪ್ರಕಾರಗಳು ಎಷ್ಟು? ಷಟ್ಪದಿಗಳ ಪ್ರಕಾರ ಎಷ್ಟು ಅಂದರೆ 6. ಷಟ್ಪದಿಯಲ್ಲಿ ಕಂಡುಬರುವಂತಹ ಪ್ರಕಾರಗಳು ಎಷ್ಟು ಅಂದರೆ 6. ನೆಕ್ಸ್ಟ್ 33ನೇ ಪ್ರಶ್ನೆ, ಸಾಂಗತ್ಯದ ಮೊದಲ ಕಾವ್ಯ ಯಾವುದು? ಸಾಂಗತ್ಯದ ಮೊದಲ ಕಾವ್ಯವೇ ದೇವರಾಜನ ಸೊಬಗಿನ ಸೋನೆ. 34ನೇ ಪ್ರಶ್ನೆ, ಸುಂದರನ ಮುಖವು ಚಂದ್ರನಂತೆ ಹೊಳೆಯುತ್ತದೆ. ಇದರಲ್ಲಿರುವಂತಹ ಅಲಂಕಾರ ಯಾವುದು? ಸೊ ಸುಂದರನ ಮುಖವು ಚಂದ್ರನಂತೆ ಹೊಳೆಯುತ್ತದೆ ಅಂದರೆ ಇದು ಉಪಮಾ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಯಾಕೆಂದ್ರೆ ಇಲ್ಲಿ ಹೋಲಿಕೆ ಕಂಡು ಬರ್ತಾ ಇದೆ. ತನ್ನ ಮುಖವು ಚಂದ್ರನಂತೆ ಹೊಳೆಯುತ್ತಿದೆ ಅನ್ನೋದು ಉಪಮಾ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. 35ನೇ ಪ್ರಶ್ನೆ,
ಕನ್ನಡದ ಮೊದಲ ಕವಯಿತ್ರಿ ಯಾರು? ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಸೊ ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಸೊ ಇಲ್ಲಿಯವರೆಗೂ ಸಾಮಾನ್ಯ ಕನ್ನಡದಲ್ಲಿ ಬರುವಂತಹ 35 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದೆವು. ಈಗ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಈ ಸಾಧನವು ಮಾಹಿತಿಯನ್ನು ಸಂಗ್ರಹಿಸಿ CPU-ಗೆ ಕಳುಹಿಸುತ್ತದೆ. ಸೊ ಈ ಸಾಧನವು ಮಾಹಿತಿಯನ್ನು ಸಂಗ್ರಹಿಸಿ CPU-ಗೆ ಕಳಿಸುತ್ತದೆ ಅಂದರೆ ಇನ್ಪುಟ್. ಸೊ ಇನ್ಪುಟ್ ಅನ್ನುವಂತಹ ಸಾಧನವು ಮಾಹಿತಿಯನ್ನು ಸಂಗ್ರಹಿಸಿ CPU-ಗೆ ಕಳಿಸುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, HTML-ನ ವಿಸ್ತೃತ ರೂಪ ಯಾವುದು? HTML-ನ ವಿಸ್ತೃತ ರೂಪ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ HTML-ನ ವಿಸ್ತೃತ ರೂಪ ಏನು ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇದರಲ್ಲಿ ಯಾವುದು ಅಂತರ್ಜಾಲದ ವಿಶೇಷತೆ ಅಲ್ಲ? ಇದರಲ್ಲಿ ಯಾವುದು ಅಂತರ್ಜಾಲದ ವಿಶೇಷತೆ ಅಲ್ಲ ಅಂದರೆ ಆಪ್ಷನ್ 4 ಡಿಸೈನಿಂಗ್. ಇದರಲ್ಲಿ ಯಾವುದು ಅಂತರ್ಜಾಲದ ವಿಶೇಷತೆ ಅಲ್ಲ ಅಂದರೆ ಡಿಸೈನಿಂಗ್ ಅಲ್ಲ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳನ್ನಾಗಿ ಭಾಷಾಂತರಿಸುತ್ತದೆ? ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳನ್ನಾಗಿ ಭಾಷಾಂತರಿಸುವುದು ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಇಂಟರ್ಪ್ರೆಟರ್. ಸೊ ಒಂದೊಂದೇ ಸಾಲನ್ನು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುವುದು ಯಾವುದು ಅಂದರೆ ಇಂಟರ್ಪ್ರಿಟರ್. ನೆಕ್ಸ್ಟ್ ಐದನೇ ಪ್ರಶ್ನೆ, OCRನಲ್ಲಿ ಸಿ ಎಂದರೆ? OCRನಲ್ಲಿ ಸಿ ಎಂದರೆ ಕ್ಯಾರೆಕ್ಟರ್ ಎಂದರ್ಥ. ಸೊ OCR ಲಾಂಗ್ ಫಾರ್ಮ್ ಏನು? ಸೊ OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೇಷನ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೇಷನ್ನಲ್ಲಿ ಆರ್ ಎಂದರೆ ಕ್ಯಾರೆಕ್ಟರ್ ಎಂದರ್ಥ. ಆರನೇ ಪ್ರಶ್ನೆ, ICT ಏನನ್ನು ಒಳಗೊಂಡಿದೆ? ICT ಏನನ್ನು ಒಳಗೊಂಡಿದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಈ ಮೇಲಿನ ಎಲ್ಲವೂ. ಆನ್ಲೈನ್ ಕಲಿಕೆ, ಎಜುಸ್ಯಾಟ್ ಆಧರಿಸಿದ ಕಲಿಕೆ, ಜಾಲ ಆಧಾರಿತ ಕಲಿಕೆ, ಈ ಮೂರನ್ನ ಒಳಗೊಂಡಿರುವುದೇ ICT. ನೆಕ್ಸ್ಟ್ 7ನೇ ಪ್ರಶ್ನೆ, ಇಮೇಲ್ನ ವಿಳಾಸದ ಸರಿಯಾದ ರೂಪ ಯಾವುದು? ಸೊ ಇಮೇಲ್ ವಿಳಾಸದ ಸರಿಯಾದ ರೂಪ ಯಾವುದು ಅಂದರೆ www@mail.com. ನೆಕ್ಸ್ಟ್ 8ನೇ ಪ್ರಶ್ನೆ, CPU-ನ ಯಾವ ಭಾಗವು ಲೆಕ್ಕ ಮಾಡಿ ತಾರ್ಕಿಕ ನಿರ್ಧಾರ ಕೈಗೊಳ್ಳುವುದು? ಸೊ CPU-ನ ಯಾವ ಭಾಗವು ಲೆಕ್ಕ ಮಾಡಿ ತಾರ್ಕಿಕ ನಿರ್ಧಾರ ಕೈಗೊಳ್ಳುವುದು ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅನ್ನ ALU ಅಂಥೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ನಿರ್ದಿಷ್ಟ ಡಾಕ್ಯುಮೆಂಟ್ ಒಂದರಲ್ಲಿ ಅಕ್ಷರ, ಆಕೃತಿ, ಛಾಯಾಚಿತ್ರಗಳನ್ನು ಸೇರಿಸಿ ವಿನ್ಯಾಸಗೊಳಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಸೊ ನಿರ್ದಿಷ್ಟ ಡಾಕ್ಯುಮೆಂಟ್ ಒಂದರಲ್ಲಿ ಅಕ್ಷರ, ಆಕೃತಿ, ಛಾಯಾಚಿತ್ರಗಳನ್ನು ಸೇರಿಸಿ ವಿನ್ಯಾಸಗೊಳಿಸುವಂತಹ ಪ್ರಕ್ರಿಯೆಗೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಎಂದು ಕರೆಯುವರು. 10ನೇ ಪ್ರಶ್ನೆ, ಗಣಕಯಂತ್ರದ ಎಲ್ಲ ಪರಿಕರಗಳನ್ನು ತನ್ನ ನಿಯಂತ್ರಣದಲ್ಲಿಡುವಂತಹ ಗಣಕಯಂತ್ರದ ಭಾಗ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಗಣಕಯಂತ್ರದ ಎಲ್ಲ ಪರಿಕರಗಳನ್ನು ತನ್ನ ನಿಯಂತ್ರಣದಲ್ಲಿಡುವಂತಹ ಗಣಕಯಂತ್ರದ ಭಾಗ ಯಾವುದು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ CPU. 11ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ? ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಯುನಿಕ್ಸ್. ಸೊ ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ ಅಂದರೆ ಯುನಿಕ್ಸ್ ಅನ್ನೋದು ಕಂಪ್ಯೂಟರ್ ಭಾಷೆ ಅಲ್ಲ. 2ನೇ ಪ್ರಶ್ನೆ, ಇಮೇಲ್ನ ವಿಳಾಸವು ಎಷ್ಟು ಭಾಗಗಳನ್ನು ಒಳಗೊಂಡಿದೆ? ಇಮೇಲ್ ವಿಳಾಸವು ಎಷ್ಟು ಭಾಗಗಳನ್ನು ಒಳಗೊಂಡಿದೆ ಅಂದರೆ 2 ಭಾಗಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಟ್ಯಾಲಿ ಎಂಬ ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಶ್ಯಾಮ್ ಸುಂದರ್ ಗೋಯಂಗಾರ್ ಹಾಗೂ ಭರತ್ ಗೋಯಂಗಾರ್. ಸೊ A ಮತ್ತು B ಎರಡು ಸರಿಯಾದ ಉತ್ತರವಾಗಿದೆ. 14ನೇ ಪ್ರಶ್ನೆ, ಗಣಕಯಂತ್ರ ಕಾರ್ಯಕ್ರಮದಲ್ಲಿರುವಂತಹ ದೋಷಗಳನ್ನು ಏನೆಂದು ಕರೆಯುವರು? ಗಣಕಯಂತ್ರ ಕಾರ್ಯಕ್ರಮದಲ್ಲಿರುವ ದೋಷಗಳನ್ನು ಏನೆಂದು ಕರೆಯುವರು ಅಂದರೆ ಬಗ್ಸ್ ಅಂತೇಳಿ ಕರೆಯುವರು. 15ನೇ ಪ್ರಶ್ನೆ, HTML ಅನ್ನು ಮುಖ್ಯವಾಗಿ ಯಾವುದನ್ನು ವಿನ್ಯಾಸಗೊಳಿಸಲು
ಬಳಸುವರು. HTML ಅನ್ನು ಮುಖ್ಯವಾಗಿ ಯಾವುದನ್ನು ವಿನ್ಯಾಸಗೊಳಿಸಲು ಬಳಸುವರು ಅಂದರೆ ಜಾಲಪುಟವನ್ನು ವಿನ್ಯಾಸಗೊಳಿಸಲು ಬಳಸುವರು. ನೆಕ್ಸ್ಟ್ 16ನೇ ಪ್ರಶ್ನೆ, ಮಾಹಿತಿ, ಆಕೃತಿ, ಅಕ್ಷರ, ಶಬ್ದ, ವಿಡಿಯೋ, ಆನಿಮೇಷನ್ ಇವುಗಳನ್ನು ಒಟ್ಟಿಗೆ ಏನೆಂದು ಕರೆಯುವರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಲ್ಟಿಮೀಡಿಯಾ. ಮಾಹಿತಿ, ಅಕ್ಷರ, ಆಕೃತಿ, ಶಬ್ದ, ವಿಡಿಯೋ, ಆನಿಮೇಷನ್ ಇವುಗಳನ್ನು ಒಟ್ಟಿಗೆ ಏನೆಂದು ಕರೆಯುವರು ಅಂದರೆ ಮಲ್ಟಿಮೀಡಿಯಾ ಎಂದು ಕರೆಯುವರು. ನೆಕ್ಸ್ಟ್ 17ನೇ ಪ್ರಶ್ನೆ, ಜಾಲಪುಟಗಳನ್ನು wwwಗೆ ಸೇರಿಸಲು ಯಾವುದರ ಅಗತ್ಯವಿದೆ? ಜಾಲಪುಟಗಳನ್ನು wwwಗೆ ಸೇರಿಸಲು ಯಾವುದರ ಅಗತ್ಯವಿದೆ ಅಂದರೆ ಮೇಲಿನ ಎಲ್ಲವುದರ ಅಗತ್ಯವಿದೆ. ಸೊ ಜಾಲಪುಟಗಳನ್ನು wwwಗೆ ಸೇರಿಸಲು ಅಂತರ್ಜಾಲದ ಸಂಪರ್ಕ ಬೇಕು, ಜಾಲದರ್ಶಕ ಬೇಕು ಹಾಗೂ ಸರ್ವರ್ ಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈ ಮೇಲಿನ ಎಲ್ಲವೂ. 18ನೇ ಪ್ರಶ್ನೆ, ಇವುಗಳಲ್ಲಿ ದತ್ತಾಂಶ ಸಂಗ್ರಹಣೆಯ ಅತಿ ದೊಡ್ಡ ಏಕಮಾನ ಯಾವುದು? ಇವುಗಳಲ್ಲಿ ದತ್ತಾಂಶ ಸಂಗ್ರಹಣೆಯ ಅತಿ ದೊಡ್ಡ ಏಕಮಾನ ಯಾವುದು ಅಂದರೆ ಟೆರಾಬೈಟ್. ಸೊ ಈ ಟೆರಾಬೈಟ್ ಅನ್ನುವಂಥದ್ದು ದತ್ತಾಂಶ ಸಂಗ್ರಹಣೆಯ ಅತಿ ದೊಡ್ಡ ಏಕಮಾನ ಅಂತಲೇ ಹೇಳ್ಬೋದು. ಹಾಗೂ ಅತಿ ಚಿಕ್ಕ ಏಕಮಾನ ಯಾವುದು ಅಂದರೆ ಕಿಲೋಬೈಟ್. ಸೊ ಕಿಲೋಬೈಟ್ಗಳ ನಂತರ ಮೆಗಾಬೈಟ್ ಬರುತ್ತೆ, ಮೆಗಾಬೈಟ್ಗಳ ನಂತರ ಗೀಗಾಬೈಟ್ ಬರುತ್ತೆ, ಗೀಗಾಬೈಟ್ನ ನಂತರ ಟೆರಾಬೈಟ್ ಬರುತ್ತದೆ. 19ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಜಾಲ ಉಪಕರಣವಲ್ಲ? ಇವುಗಳಲ್ಲಿ ಯಾವುದು ಜಾಲ ಉಪಕರಣವಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೂಟರ್. ಸೊ ಇವುಗಳಲ್ಲಿ ಯಾವುದು ಜಾಲ ಉಪಕರಣವಲ್ಲ ಅಂದರೆ ರೂಟರ್ ಅನ್ನುವಂಥದ್ದು ಜಾಲ ಉಪಕರಣವಲ್ಲ. 20ನೇ ಪ್ರಶ್ನೆ, ಬಹುಮಾಧ್ಯಮ ಅಂದರೆ ಮಲ್ಟಿಮೀಡಿಯಾ ಎಂದರೇನು? ಬಹುಮಾಧ್ಯಮ ಅಥವಾ ಮಲ್ಟಿಮೀಡಿಯಾ ಎಂದರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ತಂತ್ರಜ್ಞಾನ. ಸೊ ಬಹುಮಾಧ್ಯಮ ಅಥವಾ ಮಲ್ಟಿಮೀಡಿಯಾ ಎಂದರೆ ಒಂದು ತಂತ್ರಜ್ಞಾನ ಎಂದರ್ಥ. 21ನೇ ಪ್ರಶ್ನೆ, ಹೈಪರ್ ಮೀಡಿಯಾ ಡಾಟಾ ಬೇಸ್ಗಳಲ್ಲಿ ಇನ್ಫಾರ್ಮೇಷನ್ ಬಿಟ್ಸ್ಗಳನ್ನು ಯಾವ ರೂಪದಲ್ಲಿ ಸಂಗ್ರಹಿಸಿ ಇಡಲಾಗುವುದು? ಸೊ ಹೈಪರ್ ಮೀಡಿಯಾ ಡಾಟಾ ಬೇಸ್ಗಳಲ್ಲಿ ಇನ್ಫಾರ್ಮೇಷನ್ ಬಿಟ್ಸ್ಗಳನ್ನು ಯಾವ ರೂಪದಲ್ಲಿ ಸಂಗ್ರಹಿಸಿ ಇಡಲಾಗುವುದು ಅಂದರೆ ಆಪ್ಷನ್ 3 ನೋಟ್ಸ್ಗಳ ಮುಖಾಂತರ ಇಡಲಾಗುವುದು. 22ನೇ ಪ್ರಶ್ನೆ, ಸಾಮಾನ್ಯವಾಗಿ 32 ಬಿಟ್ ಕಂಪ್ಯೂಟರ್ನಲ್ಲಿ ಯಾವ ಸಂಖ್ಯಾ ಪದ್ಧತಿಯನ್ನು ಬಳಸುವರು? ಸಾಮಾನ್ಯವಾಗಿ 32 ಬಿಟ್ ಕಂಪ್ಯೂಟರ್ನಲ್ಲಿ ಯಾವ ಸಂಖ್ಯಾ ಪದ್ಧತಿಯನ್ನು ಬಳಸುವರು ಅಂದರೆ ಆಪ್ಷನ್ 2 8. 23ನೇ ಪ್ರಶ್ನೆ, ಯಾವುದು ಕಾರ್ಯಾಚರಣೆ ವ್ಯವಸ್ಥೆಗೆ ಉದಾಹರಣೆಯಾಗಿದೆ? ಯಾವುದು ಕಾರ್ಯಾಚರಣಾ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಅಂದರೆ ವಿಂಡೋಸ್. ಸೊ ವಿಂಡೋಸ್ ಅನ್ನುವಂಥದ್ದು ಕಾರ್ಯಾಚರಣೆ ವ್ಯವಸ್ಥೆಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂದರೆ ಗೂಗಲ್ ಅನ್ನುವಂಥದ್ದು ಈ ಗುಂಪಿಗೆ ಸೇರದ ಪದವಾಗಿದೆ. 25ನೇ ಪ್ರಶ್ನೆ, ಗಣಕಯಂತ್ರವು ದತ್ತಾಂಶವನ್ನು ಹೋಲಿಕೆ ಮಾಡುವ ಹಾಗೂ ಸಂಕಲನ ಮಾಡುವ ಭಾಗ ಯಾವುದು? ಗಣಕಯಂತ್ರವು ದತ್ತಾಂಶವನ್ನು ಹೋಲಿಕೆ ಮಾಡುವ ಹಾಗೂ ಸಂಕಲನ ಮಾಡುವಂತಹ ಭಾಗ ಯಾವುದು ಅಂದರೆ CPU. ನೆಕ್ಸ್ಟ್ 26ನೇ ಪ್ರಶ್ನೆ, ಅಂತರ್ಜಾಲದಲ್ಲಿ ಗಣಕಯಂತ್ರಗಳನ್ನು ಯಾವುದರಿಂದ ಗುರುತಿಸುವರು? ಅಂತರ್ಜಾಲದಲ್ಲಿ ಗಣಕಯಂತ್ರಗಳನ್ನು ಯಾವುದರಿಂದ ಗುರುತಿಸುವರು ಅಂದರೆ IP ಅಡ್ರೆಸ್ಸಿಂದ. ಸೊ ಅಂತರ್ಜಾಲದಲ್ಲಿ ಗಣಕಯಂತ್ರಗಳನ್ನು IP ಅಡ್ರೆಸ್ಗಳ ಮೂಲಕ ಗುರುತಿಸುವರು. 27ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಶಾಶ್ವತ ಸ್ಮರಣೆಯಾಗಿದೆ? ಇವುಗಳಲ್ಲಿ ಯಾವುದು ಶಾಶ್ವತ ಸ್ಮರಣೆಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೋಮ್. ಸೊ ಇವುಗಳಲ್ಲಿ ಯಾವುದು ಶಾಶ್ವತ ಸ್ಮರಣೆಯಾಗಿದೆ ಅಂದರೆ ರೋಮ್ ಅನ್ನುವುದು ಶಾಶ್ವತ ಸ್ಮರಣೆಯಾಗಿದೆ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂಥೇಳಿ ಕರೆಯಲಾಗುತ್ತದೆ. ಇನ್ನು ರ್ಯಾಮ್ ಅನ್ನೋದು ಇದು ತಾತ್ಕಾಲಿಕ ಸ್ಮರಣೆಯಾಗಿದೆ. ಸೊ ರ್ಯಾಮು ತಾತ್ಕಾಲಿಕ ಸ್ಮರಣೆ, ರೋಮು ಶಾಶ್ವತ ಸ್ಮರಣೆ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂಥೇಳಿ ಕರೆಯಲಾಗುತ್ತದೆ. 28ನೇ ಪ್ರಶ್ನೆ, ಯಾವುದೇ ಡಿಜಿಟಲ್ ಸರ್ಕ್ಯೂಟ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು ಯಾವುದನ್ನು ಕರೆಯುವರು? ಯಾವುದೇ ಡಿಜಿಟಲ್ ಸರ್ಕ್ಯೂಟ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು ಯಾವುದನ್ನು ಕರೆಯುವರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಲಾಜಿಕ್ ಗೇಟ್. ಸೊ ಡಿಜಿಟಲ್ ಸರ್ಕ್ಯೂಟ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಗೆ ಏನೆಂದು ಕರೆಯುವರು ಅಂದರೆ ಲಾಜಿಕ್ ಗೇಟ್ ಎಂದು ಕರೆಯುವರು.
29ನೇ ಪ್ರಶ್ನೆ, ಯಾವುದರ ಸಂಪರ್ಕ ಹೊಂದುವುದು TCP ಅಥವಾ IP ಯ ಅವಶ್ಯಕವಾಗಿದೆ? ಯಾವುದರ ಸಂಪರ್ಕ ಹೊಂದುವುದು TCP ಅಥವಾ IP ಯ ಅವಶ್ಯಕವಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಲ್ಯಾನ್. ಲ್ಯಾನ್ ಎಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಎಂದರ್ಥ. ನೆಕ್ಸ್ಟ್ 30ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 MS ಆಫೀಸ್. ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂದರೆ MS ಆಫೀಸ್ ಇದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ. ಇದನ್ನು ಹೊರತುಪಡಿಸಿ ಪಾಸ್ಕಲ್ ಆಗಿರ್ಬೋದು, ಜಾವಾ ಆಗಿರ್ಬೋದು ಹಾಗೂ C++ ಅನ್ನುವಂಥದ್ದು ಇದು ಪ್ರೋಗ್ರಾಮಿಂಗ್ ಭಾಷೆಗಳಾಗಿವೆ. MS ಆಫೀಸ್ ಅನ್ನೋದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ. ಇಲ್ಲಿವರೆಗೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬಂದೆವು. ಈಗ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕಂಪ್ಲೀಟ್ ಸೆಂಟೆನ್ಸ್? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕಂಪ್ಲೀಟ್ ಸೆಂಟೆನ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದ ಡಾಗ್ ರನ್ಸ್ ಕ್ವಿಕ್ಲಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕಂಪ್ಲೀಟ್ ಸೆಂಟೆನ್ಸ್ ಅಂದರೆ ದ ಡಾಗ್ ರನ್ಸ್ ಕ್ವಿಕ್ಲಿ ಅನ್ನುವಂಥದ್ದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಐಡೆಂಟಿಫೈ ದ ನೌನ್ ಇನ್ ದ ಸೆಂಟೆನ್ಸ್ ದ ಸನ್ ಈಸ್ ಶೈನಿಂಗ್ ಬ್ರೈಟ್ಲಿ. ಸೊ ಈ ಸೆಂಟೆನ್ಸ್ನಲ್ಲಿ ಯಾವುದು ನೌನ್ಗೆ ಸಂಬಂಧಪಟ್ಟಂತಹ ಪದವಾಗಿದೆ ಅನ್ನೋದು ಐಡೆಂಟಿಫೈ ಮಾಡಬೇಕು. ದ ಸನ್ ಈಸ್ ಶೈನಿಂಗ್ ಬ್ರೈಟ್ಲಿ ಅನ್ನುವಂಥದ್ದು ಪ್ರಶ್ನೆ ಇದೆ. ನೌನ್ಗೆ ಸಂಬಂಧಪಟ್ಟಂತಹ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಸನ್. ನೆಕ್ಸ್ಟ್ 3ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಶಿ ಡ್ಯಾಶ್ ಟು ದ ಸ್ಟೋರ್ ಎಸ್ಟರ್ಡೇ. ಸೊ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬನ್ನು ಚೂಸ್ ಮಾಡಬೇಕು. ಸೊ ಕ್ವಶನ್ ಏನಿದೆ ಅಂದರೆ ಸಿ ಡ್ಯಾಶ್ ಟು ದ ಸ್ಟೋರ್ ಎಸ್ಟರ್ಡೇ. ಸೊ ಇದು ಪಾಸ್ಟ್ ಟೆನ್ಸ್ನಲ್ಲಿ ಇರುವಂತಹ ವಾಕ್ಯವಾಗಿದೆ. ಸೊ ಈ ಪಾಸ್ಟ್ ಟೆನ್ಸ್ನಲ್ಲಿ ಬರುವಂತಹ ವರ್ಬ್ ಅಂದರೆ ಕ್ರಿಯಾಪದವನ್ನು ಇಲ್ಲಿ ಸೂಚಿಸಬೇಕು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ವೆಂಟ್. ಸೊ ಗೋ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಆದರೆ ವೆಂಟ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ವರ್ಬ್ ಆಗಿದೆ. ಹಾಗಾಗಿ ಶಿ ವೆಂಟ್ ಟು ದ ಸ್ಟೋರ್ ಎಸ್ಟರ್ಡೇ ಅನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತೆ. 4ನೇ ಪ್ರಶ್ನೆ, ವಾಟ್ ಈಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್? ಸೊ ಚೈಲ್ಡ್ ಅನ್ನುವಂತಹ ಪದದ ಬಹುವಚನ ರೂಪ ಯಾವುದು ಅಂದರೆ ಚಿಲ್ಡ್ರನ್. ಸೊ ಚೈಲ್ಡ್ ಪದದ ಪ್ಲೂರಲ್ ಫಾರ್ಮ್ ಚಿಲ್ಡ್ರನ್. 5ನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಈಸ್ ದ ಪ್ಯಾಸಿವ್ ವಾಯ್ಸ್? ಈ ಕೊಟ್ಟಂತಹ 4 ಆಯ್ಕೆಗಳಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಇರುವಂತಹ ಸೆಂಟೆನ್ಸ್ ಯಾವುದು ಅನ್ನೋದನ್ನು ಗುರುತಿಸಿ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ ಮೌಸ್ ವಾಸ್ ಚೇಸ್ಡ್ ಬೈ ದ ಕ್ಯಾಟ್. ನೆಕ್ಸ್ಟು 6ನೇ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಫಂಕ್ಚುವೇಷನ್ ಅಂದರೆ ಸರಿಯಾದ ವಿರಾಮ ಚಿಹ್ನೆಯನ್ನು ಬಳಸಿ ಈ ಪ್ರಶ್ನೆಯನ್ನು ಗುರುತಿಸಿ ಅನ್ನೋದು ಪ್ರಶ್ನೆ ಇದೆ. ಸೊ ಪ್ರಶ್ನೆ ಏನಂದರೆ ಮೈ ಫೇವ್ರೆಟ್ ಕಲರ್ಸ್ ಆರ್ ರೆಡ್, ಬ್ಲೂ ಆ್ಯಂಡ್ ಗ್ರೀನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈ ಫೇವ್ರೆಟ್ ಕಲರ್ಸ್ ಆರ್ ರೆಡ್, ಬ್ಲೂ ಆ್ಯಂಡ್ ಗ್ರೀನ್. 7ನೇ ಪ್ರಶ್ನೆ, ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ವರ್ಡ್ ಕ್ವಿಕ್ಲಿ ಇನ್ ದ ಸೆಂಟೆನ್ಸ್ ಶಿ ರನ್ ಕ್ವಿಕ್ಲಿ ಟು ಕ್ಯಾಚ್ ದ ಬಸ್? ಸೊ ಇಲ್ಲಿ ಕ್ವಿಕ್ಲಿ ಅನ್ನುವಂತಹ ಪದ ಸ್ಪಾರ್ಸ್ ಆಫ್ ಸ್ಪೀಚ್ನ ಯಾವ ವಿಧದಲ್ಲಿ ಕಂಡು ಬರುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಡ್ವರ್ಬ್. ಸೊ ಕ್ವಿಕ್ಲಿ ಅನ್ನುವಂತಹ ಪದ ಆಡ್ವರ್ಬ್ಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಈಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನೈದರ್ ಆಫ್ ದೆಮ್ ಈಸ್ ಕಮ್ಮಿಂಗ್ ಟು ದ ಪಾರ್ಟಿ. 9ನೇ ಪ್ರಶ್ನೆ, ಇನ್ ದ ಸೆಂಟೆನ್ಸ್ ಹಿ ಪ್ಲೇಸ್ ದ ಗಿಟಾರ್ ವಾಟ್ ಈಸ್ ದ ಡೈರೆಕ್ಟ್ ಆಬ್ಜೆಕ್ಟ್? ಸೊ ಇಲ್ಲಿ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಅನ್ನೋದು ಯಾವುದಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಗಿಟಾರ್. ನೆಕ್ಸ್ಟು 10ನೇ ಪ್ರಶ್ನೆ, ಐಡೆಂಟಿಫೈ ದ ಆಂಥೋನಮ್ ಫಾರ್ ಜಾಯ್ಫುಲ್. ಸೊ ಜಾಯ್ಫುಲ್ ಅನ್ನುವಂತಹ ಪದದ ವಿರುದ್ಧಾರ್ಥಕ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಯಾಡ್. ಜಾಯ್ಫುಲ್ ಸ್ಯಾಡ್. ನೆಕ್ಸ್ಟ್ 11ನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಯೂಸಸ್ ಕರೆಕ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದ ಟೀಮ್ ಈಸ್ ಪ್ಲೇಯಿಂಗ್ ವೆಲ್. ದ ಟೀಮ್ ಈಸ್ ಪ್ಲೇಯಿಂಗ್ ವೆಲ್. ನೆಕ್ಸ್ಟ್ 12ನೇ ಪ್ರಶ್ನೆ, ವಾಟ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಹ್ಯಾಪಿ? ವಾಟ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಹ್ಯಾಪಿ? ಸೊ ಹ್ಯಾಪಿ ಅನ್ನುವಂತಹ ಪದದ
ಕಂಪ್ಯಾರಿಟಿವ್ ಫಾರ್ಮ್ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹ್ಯಾಪಿಯರ್. ನೆಕ್ಸ್ಟು 13ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಪೊಸೆಸಿವ್ ಫಾರ್ಮ್. ದ ಬುಕ್ ಬಿಲಾಂಗ್ಸ್ ಟು ಸರಹ ಆ್ಯಂಡ್ ಮಾರ್ಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸರಹಾಸ್ ಆ್ಯಂಡ್ ಮಾರ್ಕ್ಸ್ ಬುಕ್. ನೆಕ್ಸ್ಟು 14ನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಈಸ್ ಕರೆಕ್ಟ್ಲಿ ಪಂಚುವೇಟೆಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೇರ್ ಆರ್ ಯು ಗೋಯಿಂಗ್. 15ನೇ ಪ್ರಶ್ನೆ, ವಾಟ್ ಈಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್ ಇನ್ ಇಟ್ ವಾಸ್ ದ ಡ್ಯಾಶ್ ಡೇ ಆಫ್ ಮೈ ಲೈಫ್. ಇಟ್ ವಾಸ್ ದ ಡ್ಯಾಶ್ ಡೇ ಆಫ್ ಮೈ ಲೈಫ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಬೆಸ್ಟ್. ಸೊ ಇಟ್ ವಾಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ನೆಕ್ಸ್ಟು 16ನೇ ಪ್ರಶ್ನೆ, ಐಡೆಂಟಿಫೈ ದ ಪ್ರಿಪೋಸಿಷನ್ ಇನ್ ದ ಸೆಂಟೆನ್ಸ್ ದ ಕ್ಯಾಟ್ ಈಸ್ ಆನ್ ದ ರೂಫ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನ್. ಸೊ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ. ದ ಕ್ಯಾಟ್ ಈಸ್ ಆನ್ ದ ರೂಫ್ ಅನ್ನಲ್ಲಿ ಆನ್ ಅನ್ನುವಂತಹ ಪದ ಇದು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು 17ನೇ ಪ್ರಶ್ನೆ, ವಾಟ್ ಈಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಶಿ ಡ್ಯಾಶ್ ಟು ದ ಪಾರ್ಟಿ ಲಾಸ್ಟ್ ನೈಟ್. ಸೊ ಇಲ್ಲಿ ಕೊಟ್ಟಂತಹ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಸರಿಯಾದ ವರ್ಬನ್ನು ಚೂಸ್ ಮಾಡಬೇಕು. ಸೊ ಇಲ್ಲಿ ಲಾಸ್ಟ್ ನೈಟ್ ಅಂತಿದೆ. ಸೊ ಇದು ಆಲ್ರೆಡಿ ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಂತಹ ಸೆಂಟೆನ್ಸ್ ಆಗಿದೆ. ಹಾಗಾಗಿ ಶಿ ವೆಂಟ್ ಟು ದ ಪಾರ್ಟಿ ಲಾಸ್ಟ್ ನೈಟ್. ನೆಕ್ಸ್ಟು 18ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಐ ಸಾ ಡ್ಯಾಶ್ ಈಗಲ್ ಇನ್ ದ ಸ್ಕೈ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ದ. ಐ ಸಾ ದ ಈಗಲ್ ಇನ್ ದ ಸ್ಕೈ. ಸೊ ಡೆಫಿನೆಟ್ ಆರ್ಟಿಕಲ್ ಆಗಿ ನಾವು ದ ಅನ್ನ ಬಳಸ್ತೀವಿ, ಹಾಗೂ ಇನ್ಡೆಫಿನೆಟ್ ಆರ್ಟಿಕಲ್ ಆಗಿ ಎ ಮತ್ತು ಆನ್ ಅನ್ನ ಬಳಸ್ತೀವಿ. ಸೊ ಕಾನ್ಸೋನೆಂಟ್ ಸೌಂಡ್ ಇತ್ತು ಅಂದ್ರೆ ಅದನ್ನು ನಾವು ಎ ಅಂಥೇಳಿ ಆರ್ಟಿಕಲ್ ಬಳಸ್ತೀವಿ. ಇನ್ನು ಓವೆಲ್ ಸೌಂಡ್ ಇತ್ತು ಅಂದ್ರೆ ಅದನ್ನು ಆನ್ ಅನ್ನುವಂತಹ ಆರ್ಟಿಕಲ್ ಅನ್ನು ಬಳಸ್ತೀವಿ. ನೆಕ್ಸ್ಟು 19ನೇ ಪ್ರಶ್ನೆ, ಐಡೆಂಟಿಫೈ ದ ಜೆರಂಡ್ ಇನ್ ದ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಏನಿದೆ ಅಂದರೆ ಸ್ವಿಮ್ಮಿಂಗ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟಿವಿಟಿ. ಸೊ ಜೆರಂಡ್ ಅಂದರೆ ಏನು? ಸೊ ಜೆರಂಡ್ ಅಂದರೆ ನಾಮಪದದ ಸ್ಥಳದಲ್ಲಿ ಕ್ರಿಯಾಪದವನ್ನು ಬಳಸಿದಾಗ ಅದನ್ನು ನಾವು ಜೆರಂಡ್ ಸೆಂಟೆನ್ಸ್ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಜೆರಂಡ್ ಸೆಂಟೆನ್ಸ್ ಅಂದರೆ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಜೆರಂಡ್ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಿಮ್ಮಿಂಗ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 20ನೇ ಪ್ರಶ್ನೆ, ವಾಟ್ ಈಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಪರ್ಸನ್. ವಾಟ್ ಈಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಪರ್ಸನ್. ಸೊ ಪರ್ಸನ್ ಅನ್ನುವಂತಹ ಪದದ ಬಹುವಚನ ರೂಪ ಯಾವುದು ಅಂದರೆ ಪೀಪಲ್. ಸೊ ಪರ್ಸನ್ ಅನ್ನುವಂತಹ ಪದದ ಬಹುವಚನ ಅಥವಾ ಪ್ಲೂರಲ್ ಫಾರ್ಮ್ ಯಾವುದು ಅಂದರೆ ಪೀಪಲ್. ನೆಕ್ಸ್ಟು 21ನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಯೂಸಸ್ ಕರೆಕ್ಟ್ ಪ್ಯಾರಲಲ್ ಸ್ಟ್ರಕ್ಚರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿ ಲೈಕ್ಸ್ ಸ್ವಿಮ್ಮಿಂಗ್ ಆ್ಯಂಡ್ ಜಾಗಿಂಗ್. ನೆಕ್ಸ್ಟು 22ನೇ ಪ್ರಶ್ನೆ, ಇನ್ ದ ಸೆಂಟೆನ್ಸ್ ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್. ವಾಟ್ ಈಸ್ ದ ಪ್ರೆಡಿಕೇಟ್. ಸೊ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಪ್ರೆಡಿಕೇಟ್ ಆದ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಪ್ರೆಡಿಕೇಟ್ ಅಂದರೆ ಏನು? ಸೊ ಒಂದು ಸೆಂಟೆನ್ಸ್ ರೂಪುಗೊಳ್ಳಬೇಕು ಅಂದರೆ ಅಲ್ಲಿ ಸಬ್ಜೆಕ್ಟ್ ಹಾಗೂ ಪ್ರೆಡಿಕೇಟ್ ಎರಡನ್ನ ಒಳಗೊಂಡಿರುವುದಕ್ಕೆ ನಾವು ಒಂದು ವಾಕ್ಯ ಅಥವಾ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಸೊ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್, ವಾಟ್ ಈಸ್ ದ ಪ್ರೆಡಿಕೇಟ್. ಸೊ ಈ ದ ಫ್ಲವರ್ಸ್ ಅನ್ನುವಂತಹ ಪದ ಇದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥದ್ದು. ಬ್ಯೂಟಿಫುಲ್ ಅನ್ನುವಂತಹ ಪದ ಪ್ರೆಡಿಕೇಟ್ಗೆ ಸಂಬಂಧಿಸಿದೆ. ಹಾಗಾಗಿ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಪ್ರೆಡಿಕೇಟ್ ಪದ ಯಾವುದು ಅಂದರೆ ಆರ್ ಬ್ಯೂಟಿಫುಲ್ ಅನ್ನುವಂಥದ್ದು ಪ್ರೆಡಿಕೇಟ್ಗೆ ಸಂಬಂಧಿಸಿದೆ. ನೆಕ್ಸ್ಟು 23ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್ ದಿಸ್ ಈಸ್ ದ ಡ್ಯಾಶ್ ಬುಕ್ ಐ ಹ್ಯಾವ್ ಎವರ್ ರೀಡ್. ಸೊ ಆಪ್ಷನ್ 3 ಬೆಸ್ಟ್. ಸೊ ದಿಸ್ ಈಸ್ ದ ಬೆಸ್ಟ್ ಬುಕ್ ಐ ಹ್ಯಾವ್ ಎವರ್ ರೀಡ್ ಅನ್ನುವಂಥದ್ದು ಈ ಸೆಂಟೆನ್ಸ್ ಪೂರ್ಣಗೊಳ್ಳುತ್ತದೆ. ಸೊ ಇಲ್ಲಿ ಅಡ್ಜೆಕ್ಟಿವ್ ಪದ ಯಾವುದು ಅಂದರೆ ಬೆಸ್ಟ್. ನೆಕ್ಸ್ಟು 24ನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಯೂಸಸ್ ಕರೆಕ್ಟ್ ವರ್ಬ್ ಟೆನ್ಸ್ ಕನ್ಸಿಸ್ಟೆನ್ಸಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಸಿ ಈಟ್ಸ್ ಹೆಲ್ದಿ ಆ್ಯಂಡ್ ಎಕ್ಸಸೈಸಸ್ ಡೈಲಿ. ಸೊ ವಿಚ್ ಸೆಂಟೆನ್ಸ್ ಯೂಸಸ್ ಕರೆಕ್ಟ್ ವರ್ಬ್ ಟೆನ್ಸ್ ಕನ್ಸಿಸ್ಟೆನ್ಸಿ ಅಂದರೆ ಸಿ ಈಟ್ಸ್ ಹೆಲ್ದಿ ಆ್ಯಂಡ್ ಎಕ್ಸಸೈಸಸ್ ಡೈಲಿ. ನೆಕ್ಸ್ಟ್ 25ನೇ ಪ್ರಶ್ನೆ, ವಾಟ್ ಈಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಪ್ರೊನೌನ್.
ಸೊ ಈ ಸೆಂಟೆನ್ಸ್ನಲ್ಲಿ ಕರೆಕ್ಟಾಗಿ ಸೂಟ್ ಆಗುವಂತಹ ಪ್ರೊನೌನನ್ನು ಚೂಸ್ ಮಾಡಿ ಅನ್ನೋದು ಪ್ರಶ್ನೆ ಇದೆ. ಸೊ ಸೆಂಟೆನ್ಸ್ ನೋಡೋದಾದ್ರೆ ಶಿ ಆ್ಯಂಡ್ ಡ್ಯಾಶ್ ವೆನ್ ಟು ದ ಸ್ಟೋರ್. ಶಿ ಆ್ಯಂಡ್ ಡ್ಯಾಶ್ ವೆನ್ ಟು ದ ಸ್ಟೋರ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಹರ್. ಶಿ ಆ್ಯಂಡ್ ಹರ್ ವೆನ್ ಟು ದ ಸ್ಟೋರ್ ಅನ್ನೋಂಥದ್ದು ಸರಿಯಾದ ಉತ್ತರವಾಗ. ನೆಕ್ಸ್ಟ್ 26ನೇ ಪ್ರಶ್ನೆ, ಐಡೆಂಟಿಫೈ ದ ಆಡ್ವರ್ಬ್ ಇನ್ ದ ಸೆಂಟೆನ್ಸ್. ಸೊ ಇಲ್ಲಿ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಆಡ್ವರ್ಬ್ ಯಾವುದು ಅನ್ನೋದನ್ನು ಪತ್ತೆ ಹಚ್ಚಬೇಕು. ಸೊ ಶಿ ವಾಕ್ಸ್ ಕ್ವಿಕ್ಲಿ. ಶಿ ವಾಕ್ಸ್ ಕ್ವಿಕ್ಲಿ ಅನ್ನುವಂಥದ್ದು ಸೆಂಟೆನ್ಸ್ ಇದೆ. ಸೊ ಈ ಸೆಂಟೆನ್ಸ್ನಲ್ಲಿ ಆಡ್ವರ್ಬ್ ಆದಂತಹ ಪದ ಯಾವುದು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕ್ವಿಕ್ಲಿ. ಸೊ ಇಲ್ಲಿ ಆಡ್ವರ್ಬ್ ಯಾವುದು ಅಂದರೆ ಕ್ವಿಕ್ಲಿ ಅನ್ನುವಂತಹ ಪದ ಆಡ್ವರ್ಬ್ಗೆ ಸಂಬಂಧಿಸಿದೆ. ಸೊ 27ನೇ ಪ್ರಶ್ನೆ, ವಾಟ್ ಈಸ್ ದ ಕರೆಕ್ಟ್ ಪೊಸೆಸಿವ್ ಫಾರ್ಮ್ ಆಫ್ ಇಟ್. ವಾಟ್ ಈಸ್ ದ ಕರೆಕ್ಟ್ ಪೊಸೆಸಿವ್ ಫಾರ್ಮ್ ಆಫ್ ಇಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಟ್ಸ್. ಸೊ ಇಟ್. ನೆಕ್ಸ್ಟ್ 28ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಕಂಜಕ್ಷನ್. ಚೂಸ್ ದ ಕರೆಕ್ಟ್ ಕಂಜಕ್ಷನ್. ಐ ಲೈಕ್ ಬೋತ್ ಟೀ ಡ್ಯಾಶ್ ಕಾಫಿ. ಐ ಲೈಕ್ ಬೋತ್ ಟೀ ಡ್ಯಾಶ್ ಕಾಫಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಂಡ್. ಸೊ ಕರೆಕ್ಟ್ ಕಂಜಕ್ಷನನ್ನು ನಾವಿಲ್ಲಿ ಫಿಲ್ ಮಾಡಬೇಕು. ಐ ಲೈಕ್ ಬೋತ್ ಟೀ ಆ್ಯಂಡ್ ಕಾಫಿ. ಐ ಲೈಕ್ ಬೋತ್ ಟೀ ಆ್ಯಂಡ್ ಕಾಫಿ. 29ನೇ ಪ್ರಶ್ನೆ, ಐಡೆಂಟಿಫೈ ದ ಅಡ್ವರೇಬಲ್ ಫ್ರೇಸ್ ಇನ್ ದ ಸೆಂಟೆನ್ಸ್. ಸೊ ಸೆಂಟೆನ್ಸ್ ನೋಡೋದಾದರೆ ಶಿ ರೀಡ್ಸ್ ಇನ್ ದ ಲೈಬ್ರರಿ. ಶಿ ರೀಡ್ಸ್ ಇನ್ ದ ಲೈಬ್ರರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ ದ ಲೈಬ್ರರಿ. ನೆಕ್ಸ್ಟ್ 30ನೇ ಪ್ರಶ್ನೆ, ಐ ಬಾಟ್ ದಿಸ್ ಬ್ಯಾಗ್. ದಿಸ್ ಬ್ಯಾಗ್ ಈಸ್ ಡ್ಯಾಶ್. ಐ ಬಾಟ್ ದಿಸ್ ಬ್ಯಾಗ್. ದಿಸ್ ಬ್ಯಾಗ್ ಈಸ್ ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈನ್. ಐ ಬಾಟ್ ದಿಸ್ ಬ್ಯಾಗ್. ದಿಸ್ ಬ್ಯಾಗ್ ಈಸ್ ಮೈನ್. ನೆಕ್ಸ್ಟ್ 31ನೇ ಪ್ರಶ್ನೆ, ಪ್ಲೀಸ್ ಆ್ಯಡ್ ಅ ಡ್ಯಾಶ್ ಆಫ್ ಸಾಲ್ಟ್ ಟು ದ ಸೂಪ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಂಚ್. ಸೊ ಪ್ಲೀಸ್ ಆ್ಯಡ್ ಎ ಪಿಂಚ್ ಆಫ್ ಸಾಲ್ಟ್ ಟು ದ ಸೂಪ್. ನೆಕ್ಸ್ಟ್ 32ನೇ ಪ್ರಶ್ನೆ, ವಾಟ್ ಆರ್ ಪ್ರಾಪರ್ ನೌನ್ಸ್. ವಾಟ್ ಆರ್ ಪ್ರಾಪರ್ ನೌನ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪೆಸಿಫಿಕ್ ಐಟಮ್ಸ್. ನೆಕ್ಸ್ಟ್ 33ನೇ ಪ್ರಶ್ನೆ, ಹೌ ಮೆನಿ ನೌನ್ಸ್ ಆರ್ ದೇರ್ ಇನ್ ದ ಬಿಲೋ ಸೆಂಟೆನ್ಸ್. ಸೊ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಎಷ್ಟು ನೌನ್ಸ್ಗಳಿವೆ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಸೊ ಸೆಂಟೆನ್ಸ್ ನೋಡೋದಾದರೆ ದ ಪ್ಲೇಯರ್ಸ್ ವೇರ್ ರಿವಾರ್ಡೆಡ್ ಫಾರ್ ದೇರ್ ವಿಕ್ಟೋರಿ. ದ ಪ್ಲೇಯರ್ಸ್ ವೇರ್ ರಿವಾರ್ಡೆಡ್ ಫಾರ್ ದೇರ್ ವಿಕ್ಟೋರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 2. ಸೊ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಎಷ್ಟು ನೌನ್ಗಳಿವೆ ಅಂದರೆ ಎಷ್ಟು ನಾಮಪದಗಳಿವೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಪ್ಲೇಯರ್ ಅನ್ನುವಂಥದ್ದು ಒಂದು ನೌನ್ ಆದರೆ ವಿಕ್ಟೋರಿ ಅನ್ನುವಂಥದ್ದು ಇನ್ನೊಂದು ನೌನು. ಸೊ ಇಲ್ಲಿ 2 ನೌನ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಐಡೆಂಟಿಫೈ ದ ಪ್ರೊನೌನ್ ಇನ್ ದ ಸೆಂಟೆನ್ಸ್. ಸೊ ಈ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಪ್ರೊನೌನ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಸೆಂಟೆನ್ಸ್ ನೋಡೋದಾದರೆ ಈಚ್ ಆಫ್ ದ ಸ್ಟೂಡೆಂಟ್ ಗೆಟ್ಸ್ ಅ ಚಾಕ್ಲೇಟ್. ಈಚ್ ಆಫ್ ದ ಸ್ಟೂಡೆಂಟ್ಸ್ ಗೆಟ್ಸ್ ಅ ಚಾಕ್ಲೇಟ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಈಚ್. ಈಚ್ ಅಂದರೆ ಪ್ರತಿಯೊಬ್ಬರು. ಸೊ ಇಲ್ಲಿ ಪ್ರೊನೌನ್ ಯಾವುದಾಗುತ್ತಂದರೆ ಪ್ರತಿಯೊಬ್ಬರು ಅನ್ನೋದು ಪ್ರೊನೌನ್ ಅಥವಾ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಐಡೆಂಟಿಫೈ ದ ಟೈಪ್ ಆಫ್ ಆಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಐಡೆಂಟಿಫೈ ದ ಟೈಪ್ ಆಫ್ ಆಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಕ್ವಶನ್ಸ್ ನೋಡ್ತಾ ಹೋದರೆ ವಿಚ್ ಕಾರ್ ಈಸ್ ಯುವರ್ಸ್. ವಿಚ್ ಕಾರ್ ಈಸ್ ಯುವರ್ಸ್ ಅನ್ನುವಂಥದ್ದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಐಡೆಂಟಿಫೈ ದ ಟೈಪ್ ಆಫ್ ಆಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಅಂದರೆ ವಿಚ್ ಕಾರ್ ಈಸ್ ಯುವರ್ಸ್ ಅನ್ನುವಂಥದ್ದು ಇದು ಪ್ರಶ್ನಾರ್ಥಕಕ್ಕೆ ಸಂಬಂಧಿಸಿದೆ. ಒಟ್ಟು 100 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಖಂಡಿತ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಸೊ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.